ಹಸು ಹಾಲು ಕರಿಯೋದಕ್ಕೆ ಬರೋಕ್ಕಿಂತ ಮುಂಚೆನೆ ಪಾದನ ತೊಳ್ಕೊಂಡು ಪಾರ್ಲರ್ಗೆ ಬರುತ್ತೆ. ಸೊ ನೀವು ನೋಡಿದ್ರಿ ಹಸುಗಳು ತಂತಾನೆ ಸರಾಗವಾಗಿ ಬಂದು ನಿಂತ್ಕೊಂಡ್ವು, ನೋಡ್ತಾ ನೋಡ್ತಾ ಕಲಿತಾ ಹೋಗ್ತವೆ. ಅದಕ್ಕೆ ಹೇಳೋದೇ ಬೇಡ, ಅದ್ರ ಟೈಮ್ ಗದ್ ಬರುತ್ತೆ. ಮಿಲ್ಕ್ ಪಾರ್ಲರ್ ಇದು ಇಡೀ ದೇಶದಲ್ಲಿ ಒನ್ ಆಫ್ ದಿ ಬಿಗ್ಗೆಸ್ಟ್ ಮಿಲ್ಕಿಂಗ್ ಪಾರ್ಲರ್. ಅಟ್ ಎ ಟೈಮ್ 8 ರಿಂದ 10 ನಿಮಿಷದೊಳಗಡೆ ಹಾಲು ಕರಿಬಹುದು. ಕೆಚ್ಚಲನ್ನ ವಾಶ್ ಮಾಡಬೇಕು. ನೆಕ್ಸ್ಟ್ ಪ್ರೀ ಡಿಪ್ ಅಂತ ಮಾಡ್ತಾರೆ, ಸ್ಯಾನಿಟೈಸ್ ಇದು, ಅದನ್ನ ಒರೆಸ್ತಾರೆ. ತೊಟ್ಟ ಮೇಲೆ ಇರ್ತಕ್ಕಂಥ ಬ್ಯಾಕ್ಟೀರಿಯಾಗಳೆಲ್ಲ ಸತ್ತೋಗುತ್ತೆ. ನೆಕ್ಸ್ಟ್ ಈಗ ಹಾಲ್ನ ಹೊಡಿತಾರೆ. ನೆಕ್ಸ್ಟ್ ಮಿಲ್ಕಿಂಗ್ ಮೆಷಿನ್ಸ್ ನ ಅಟ್ಯಾಚ್ ಮಾಡೋದು. ಹಾಲು ಬರಕ್ ಶುರುವಾಯ್ತು. ನೆಕ್ಸ್ಟ್ ಪೈಪ್ ಲೈನ್ ಮುಖಾಂತರ ರಿಸೀವರ್ ಟ್ಯಾಂಕಿಗೆ ಹೋಗುತ್ತೆ. ಈ ಹಸು ಎಷ್ಟು ಹಾಲು ಕೊಡ್ತಾ ಇದೆ ಅನ್ನೋದು ಇಲ್ಲಿ ರೀಡಿಂಗ್ ಬರ್ತಾ ಹೋಗುತ್ತೆ. 13 ಲೀಟರ್ 14 ಲೀಟರ್. ಅದಕ್ಕೆ ಕೆಚ್ಚಲು ಬಾವು ಆಗಲ್ಲ. ಎಲ್ಲ ಹಸುಗಳು ಒಟ್ಟಿಗೆ ರ್ಯಾಪಿಡ್ ಎಕ್ಸಿಟ್ ಆಯ್ತು, ಶೆಡ್ಡಿಗೆ ಹೋಗುತ್ತೆ, ತುಳ್ಕೊಂಡು ಹೋಗುತ್ತೆ. ಹಸುಗಳಲ್ಲಿ ಕುಂಟುತನನ ಕಡಿಮೆ ಮಾಡ್ಲಿಕ್ಕೆ ಮುಖ್ಯ ಆಗಿರುತ್ತೆ. ಇದನ್ನ ನಾವು ಪ್ರೀ ವಾಶ್ ಅಂತ ಹೇಳ್ತೀವಿ. ಹಸು ಹಾಲು ಕರಿಯೋದಕ್ಕೆ ಬರೋಕ್ಕಿಂತ ಮುಂಚೆನೆ ಸೊ ಅದು ತನ್ನ ಪಾದಗಳನ್ನೆಲ್ಲ, ಅದು ಗೊರಸಲ್ಲಿರ್ತಕ್ಕಂಥ ಸಗಣಿ ಇರ್ಬೋದು, ಪ್ರತಿಯೊಂದನ್ನು ವಾಶ್ ಮಾಡ್ಕೊಂಡು ಪಾದನ ತೊಳ್ಕೊಂಡು ಪಾರ್ಲರ್ಗೆ ಬರುತ್ತೆ. ಸೊ ನೀವು ನೋಡಿದ್ರೆ ಅದು ಪೂರ್ತಿ ಕಾಲ್ನ ತೊಳ್ಕೊಂಡು ಒಳಗಡೆ ಹೋಗೋಷ್ಟರಲ್ಲಿ ಅದು ಕ್ಲೀನಿಂಗ್ ಆಗೋಗಿರುತ್ತೆ. ನೀವು ಕಾಲಲ್ಲಿ ನೋಡ್ಬೋದು, ಅದರಲ್ಲಿ ಸ್ಮಾರ್ಟ್ ವಾಚ್ ಕಾಣ್ತಾ ಇದೆ. ಸೊ ನಾವ್ ಹೇಗೆ ಸ್ಮಾರ್ಟ್ ವಾಚ್ ಹಾಕತ್ತೀವಿ ಪ್ರತಿ ಹಸುನಲ್ಲೂ, ಅದನ್ನ ನಾವು ಪೀಡೋಮೀಟರ್ ಅಂತ ಹೇಳ್ತೀವಿ. ಸೊ ಪೀಡೋಮೀಟರ್ ಅಥವಾ ಆಕ್ಟಿವಿಟಿ ಮೀಟರ್ ಅಂತ ಹೇಳ್ತೀವಿ. ಕಾಲಲ್ಲಿ ಬ್ಯಾಂಡ್ ಇದೆಯಲ್ಲ, ಸೊ ಲೆಗ್ ಬ್ಯಾಂಡ್, ಸೊ ಇದು ಪೀಡೋಮೀಟರ್ ಅಥವಾ ಆಕ್ಟಿವಿಟಿ ಮೀಟರ್. ಒಂದು ಹಸು ಎಷ್ಟು ದೂರ ವಾಕ್ ಮಾಡ್ತು, ಎಷ್ಟೊತ್ತು ಮಲಗಿತ್ತು ಅನ್ನೋದನ್ನ ಅಲರ್ಟ್ ನ ಕೊಡುತ್ತೆ. ಇದರಲ್ಲಿ ಮೇನ್ ಆಗಿ ನಾವು ಬಳಸ್ತಕ್ಕಂಥದ್ದು ಹೀಟ್ ಸಿಂಪ್ಟಮ್ ಡಿಟೆಕ್ಷನ್ಗೆ, ಹೀಟ್ ಡಿಟೆಕ್ಷನ್ ಅಂತ ಹೇಳ್ತೀವಿ. ಹಸು ಬೆದೆಗೆ ಬಂದಿಲ್ವಾ ಅಂತ ಚೆಕ್ ಮಾಡ್ಲಿಕ್ಕೆ ಮೇಜರ್ ಆಗಿ ಬಳಸ್ತಕ್ಕಂಥದ್ದು. ಸೊ ಒಂದು. ಎರಡನೇದು, ಈ ಅಲರ್ಟ್ ಹೆಂಗಪ್ಪ ಕೊಡುತ್ತೆ ಅಂದ್ರೆ ಹಸುವಿನ ಆಕ್ಟಿವಿಟಿನ ಮಾನಿಟರ್ ಮಾಡ್ತಾ ಇರುತ್ತೆ. ಒಂದು ಹಸು ಏನಾದರೂ 2-3 ಗಂಟೆ ಟೈಮ್ ಹಂಗೆ ಮಲಗಿತ್ತು, ಎದ್ದು ಬಂದಿಲ್ಲ ಮೇವು ತಿನ್ನೋದಕ್ಕೆ, ಅಥವಾ ಎದ್ದು ಓಡಾಡ್ತಿಲ್ಲ ಅಂತಂದ್ರೆ ನಮಗೆ ಒಂದು ಮೆಸೇಜ್ ಬರುತ್ತೆ, ಅಲರ್ಟ್ ಬರುತ್ತೆ. ನೋಡಿ ಈ ಹಸು ಯಾಕೋ ಎದ್ದು ಬರಲಿಲ್ಲ, ಮೇವು ತಿನ್ನಕ್ಕೆ ಹೋಗಿಲ್ಲ, ಕಂಟಿನ್ಯೂಸ್ 2-3 ಅವರ್ ಒಂದೇ ಹತ್ರ ಮಲಗಿದೆ ಅಂತೇಳಿ ನಮ್ಮ ಮೊಬೈಲ್ಗೆ, ನಮ್ಮ ಡಾಕ್ಟರ್ ಮೊಬೈಲ್ಗೆ ಒಂದು ಮೆಸೇಜ್ ಬರುತ್ತೆ. ಅವ್ರು ಹೋಗಿ ಆ ಟ್ಯಾಗ್ ನಂಬರ್ ಪ್ರಕಾರ ಚೆಕ್ ಮಾಡಿಕೊಂಡು ಆ ಹಸುಗೆ ಏನಾದರೂ ಜ್ವರ ಇದೆಯಾ, ಹುಷಾರಿಲ್ವಾ, ಪ್ರತಿಯೊಂದನ್ನು ನೋಡಿಕೊಂಡು ಸೊ ಅವ್ರು ಅದಕ್ಕೆ ಮೆಡಿಕೇಶನ್ಸ್ ಏನಾದರೂ ಬೇಕಿದ್ರೆ ಮಾಡ್ಕೋತಾರೆ. ಸೊ ಹಂಗಾಗಿ ಪ್ರೀ ವಾಶ್ ಅನ್ನೋದು ಭಾಳ ಮುಖ್ಯ. ಸೊ ನಾವು ಹೆಂಗೆ ಮನೆಗೆ ಬಂದಾಗ ಎಲ್ಲೋ ಆಚೆ ಹೋಗಿ ಬಂದ ತಕ್ಷಣ ನಾವು ಕಾಲು ತೊಳ್ಕೊಂಡು ಮನೆ ಒಳಗೆ ಬರ್ತೀವಿ, ಹಂಗೆ ಹಾಲು ಕೊಡೋದಕ್ಕೆ ಪಾರ್ಲರ್ಗೆ ಹೋಗ್ತಾ ಇದೆ ಅಂತಂದ್ರೆ ತನ್ನ ಕಾಲುಗಳನ್ನೆಲ್ಲ ಸಂಪೂರ್ಣವಾಗಿ ಅದು ಕ್ಲೀನ್ ಮಾಡಿಕೊಂಡು ಬರಬೇಕಾಗತ್ತೆ. ಸೊ ನೀವು ನೋಡಿದ್ರಿ ಹಸುಗಳು ತಂತಾನೆ ಸರಾಗವಾಗಿ ಬಂದು ನಿಂತ್ಕೊಂಡ್ವು. ಸೊ ಯಾರು ಅದಕ್ಕೆ ಪೆಟ್ ಕೊಡೋದು ಅಥವಾ ತಳ್ಳೋದು ನೂಕೋದು ಏನು ಬೇಕಿಲ್ಲ. 24 ಹಸು ಬಂದ್ ಪಟ್ ಅನ್ನಂಗೆ ನಿಂತ್ಕೊಂಡ್ವು. ನಿಂತ್ಕೊಂಡು ಯಾವ ಟ್ರೈನಿಂಗು ಬೇಕಿಲ್ಲ. ಇನಿಷಿಯಲಿ ಅದು ನೋಡ್ತಾ ನೋಡ್ತಾ ಕಲಿಯುತ್ತಾ ಹೋಗುತ್ತೆ. ಒಂದು ಹಸು ನೋಡಿ ಈಗ ಪಡ್ಡೆ ಹೆಂಗೆ ಕಲ್ತಿರುತ್ತೆ, ಅದ್ರ ತಾಯಿನ ನೋಡಿ ಕಲ್ತಿರುತ್ತೆ. ಸೊ ಹಂಗೆ ನೋಡ್ತಾ ನೋಡ್ತಾ ಕಲಿತಾ ಹೋಗ್ತವೆ. ಸೊ ಒಂದ್ಸತಿ ಈ ಪ್ರಾಕ್ಟೀಸ್ ಆಗ್ಬಿಟ್ವು ಅಂತಂದ್ರೆ ನೀವು ಮತ್ತೆ ಅದಕ್ಕೆ ಹೇಳೋದೇ ಬೇಡ, ಅದ್ರ ಟೈಮ್ಗೆ ಅದು ಬರುತ್ತೆ. ಇದು ಮಿಲ್ಕ್ ಪಾರ್ಲರ್. ಇದು ಪ್ಯಾರಲಲ್ ಪಾರ್ಲರ್ ಸಿಸ್ಟಮ್ ಅಂತ ಹೇಳಿ ಇಡೀ ದೇಶದಲ್ಲಿ ಒನ್ ಆಫ್ ದಿ ಬಿಗ್ಗೆಸ್ಟ್ ಮಿಲ್ಕಿಂಗ್ ಪಾರ್ಲರ್. 48 ಹಸುಗಳನ್ನ ಅಟ್ ಎ ಟೈಮ್ 8 ರಿಂದ 10 ನಿಮಿಷದೊಳಗಡೆ ಹಾಲು ಕರಿಬಹುದು. ಅಂತಹ ಫೆಸಿಲಿಟಿ ಇರ್ತಕ್ಕಂಥ ಪ್ಯಾರಲಲ್ ಪಾರ್ಲರ್ ಸಿಸ್ಟಮ್. ನಾವು ಯಾವ ರೀತಿ ಶುದ್ಧ ಹಾಲು, ಕ್ಲೀನ್ ಮಿಲ್ಕ್ ಪ್ರೊಡಕ್ಷನ್ ಪ್ರೋಟೋಕಾಲ್ಸ್ನ ಫಾಲೋ ಮಾಡ್ತೀವಿ ಅಂತ. ಸೊ ಮೊದಲನೇದಾಗಿ ಕೆಚ್ಚಲನ್ನ ವಾಶ್ ಮಾಡಬೇಕು. ಕೆಚ್ಚಲನ್ನ ಸೊ ನೀಟಾಗಿ ನೀವು ಸೊ ಉಗುರು ಬೆಚ್ಚಗಿರ್ತಕ್ಕಂಥ ನೀರಲ್ಲಿ ವಾಶ್ ಮಾಡ್ತಾ ಹೋಗ್ತಾರೆ. ಸೊ ಇದಕ್ಕೆ ಉಗುರು ಬೆಚ್ಚಿರೋಂಥ ನೀರ ಇದು? ಹೌದು, ಉಗುರು ಬೆಚ್ಚಿರ್ತಕ್ಕಂಥ ನೀರು. ಸೊ ಅದಾದ ತಕ್ಷಣ ಅದು ಟವಲಲ್ಲಿ ಅದು 4 ಮಲೆಗಳನ್ನ ಒರೆಸ್ತಾ ಹೋಗ್ತಾರೆ. 4 ಮಲೆಗಳನ್ನ 4 ನೋಡಿ ನೀವು ನೋಡ್ಬೋದು ಟವಲಲ್ಲಿ ಇಂಡಿವಿಜುವಲ್ ಒಂದೊಂದು ಕಾರ್ನರಲ್ಲಿ ನೀವು ನೋಡ್ಬೋದು. ಈ ಟವಲ್ ನೋಡಿದ್ರೆ ಉದಾಹರಣೆಗೆ ನೋಡಿ, ಈಗ 4 ಕಾರ್ನರ್ ಇದೆ. ಸೊ ಈ 4ಅಲ್ಲಿ ನೋಡಿದ್ರೆ ಒಂದೊಂದು ಮಲೆನ ಈ ರೀತಿ ನೀವು ನೋಡೋದಾದ್ರೆ ಸೊ ಈ ರೀತಿ ಒರೆಸ್ತಾರೆ. ಸೊ ಈ ರೀತಿ 4 ಯಾವುದು ಇಲ್ಲ, ಅದ್ ಮೇಲ್ಗಡೆ ಇರ್ತಕ್ಕಂಥ ಧೂಳು ಕ್ಲಿಯರ್ ಆಗ್ಬೇಕಲ್ಲ. ಸೊ ಮೇಲ್ಗಡೆ ಇರ್ತಕ್ಕಂಥ ಧೂಳು ಕ್ಲಿಯರ್ ಆಗ್ಲೇಬೇಕು. ಕೆಲವೊಂದು ಅದರಲ್ಲಿ ಸಗಣಿ ಅಂಟಿರೋದಿರುತ್ತೆ ಮಲಗಿರದ ಮೇಲೆ. ಸೊ ಈ ಥರದ್ದೆಲ್ಲ ಕ್ಲೀನ್ ಆಗಬೇಕು. ಸೊ ಮೊದಲನೇದಾಗಿ ಆ ರೀತಿ ಕ್ಲೀನ್ ಮಾಡಿದಾದ್ಮೇಲೆ ಟವಲಲ್ಲಿ ಒರೆಸಿದಾದ್ಮೇಲೆ ನೆಕ್ಸ್ಟ್ ಪ್ರೀ ಡಿಪ್ ಅಂತ ಮಾಡ್ತಾರೆ. ನೀವು ನೋಡ್ಬೋದು. ಇದು ಪ್ರೀ ಡಿಪ್ ಬಂದು ಏನು ಉಪಯೋಗ ಸರ್? ಸೊ ಇದು ಈ ತೊಟ್ಟುಗಳ ಮೇಲೆ ಕೆಲವೊಂದು ಬ್ಯಾಕ್ಟೀರಿಯಾಗಳೇನಾದರೂ ಇದ್ರೆ ಸೊ ಅದನ್ನ ಏನೋ ಸ್ಟೆರಿಲೈಸ್ ಮಾಡಲಿಕ್ಕೆ ಸೊ ಈ ರೀತಿ ಟೀಟ್ ಡಿಪ್ನ ಹಚ್ಚಬೇಕು. ಹಚ್ಚಿ ಮತ್ತೆ ಅದನ್ನ ಒಂದು 30 ಸೆಕೆಂಡ್ಸ್ ಬಿಡಬೇಕಾಗುತ್ತೆ. ಆ ಟೀಟ್ ಡಿಪ್ನ ಹಚ್ಚಿ ಒಂದು 30 ಸೆಕೆಂಡ್ಸ್ಗಳ ಕಾಲ ಅದು ಆಕ್ಷನ್ ಆಗಕ್ಕೆ ಬಿಡಬೇಕು. 30 ರಿಂದ 60 ಸೆಕೆಂಡ್ಗಳ ಕಾಲ ಅದನ್ನ ಆಕ್ಷನ್ ಆಗಕ್ಕೆ ಬಿಡಬೇಕು. ಆಕ್ಷನ್ ಆದ ತಕ್ಷಣ ಸ್ಯಾನಿಟೈಸ್ ಇದು. ಸೊ ಟೀಟ್ ಸ್ಯಾನಿಟೈಸ್ ಅನ್ಕೋಬಹುದು. ನೆಕ್ಸ್ಟ್ ಅದನ್ನ ಮತ್ತೆ ಇದೇ ಟವಲ್ನ ಇನ್ನೊಂದು ಭಾಗದಿಂದ ಅದನ್ನ ಒರೆಸ್ತಾರೆ ಪೂರ್ತಿಯಾಗಿ. ಅದನ್ನ ಮತ್ತೆ ಕಂಟಾಮಿನೇಷನ್ ಆಗ್ಬಾರ್ದಲ್ಲ. ಸೊ ನೋಡಿ, ಸೊ ಆ ರೀತಿ ನೀಟಾಗಿ ಅದನ್ನ 4 ಮೊಲೆಗಳಲ್ಲಿ ಹಚ್ಚಿರ್ತಕ್ಕಂತಹ ಟೀಟ್ ಡಿಪ್ ದ್ರಾವಣವನ್ನ ಒರೆಸ್ತಾರೆ ಆ ಟವಲ್. ಸೊ ಒಂದು ಹಸುವಿಗೆ ಒಂದು ಟವಲ್ನ ಬಳಸ್ತಾ ಹೋಗ್ತಾರೆ. ಇದರಿಂದ ಇರುವ ಬ್ಯಾಕ್ಟೀರಿಯಾ ಅದರ ತೊಟ್ಟ ಮೇಲೆ ಇರ್ತಕ್ಕಂಥ ಬ್ಯಾಕ್ಟೀರಿಯಾಗಳೆಲ್ಲ ಸತ್ತೋಗುತ್ತೆ. ಸೊ ಈಗ ಅದು ತೊಟ್ಟು ಶುದ್ಧ ಆಯ್ತು. ಸೊ ತೊಟ್ಟು ಶುದ್ಧ ಆದ್ಮೇಲೆ ನೆಕ್ಸ್ಟ್ ಮಿಲ್ಕಿಂಗ್ ಮೆಷಿನ್ಸ್ನ ಅಟ್ಯಾಚ್ ಮಾಡೋದು.
ಸೊ ಈ ಪ್ರೋಸೆಸ್ ಆದಮೇಲೆ ನೆಕ್ಸ್ಟ್ ಈಗ ಹಾಲನ್ನ ಹೊಡಿತಾರೆ. ಸೊ ಸ್ಟ್ರಿಪ್ಪಿಂಗ್ ಅಂತ ಹೇಳ್ತೀವಿ ಇದನ್ನ. ನೀವು ನೋಡ್ಬೋದು ಹಾಲು ಏನಾದರೂ ಚೆನ್ನಾಗಿದೆಯಾ ಅಥವಾ ಏನಾದರೂ ಅದರಲ್ಲಿ ಇನ್ಫೆಕ್ಷನ್ ಇದೆಯಾ ಸೊ ಅನ್ನೋದನ್ನ ಇದರಲ್ಲಿ ಕರೆದು ನೋಡ್ತಾರೆ. ಸೊ ಅದ್ರ ಬ್ಲ್ಯಾಕ್ ಬ್ಯಾಕ್ಗ್ರೌಂಡಲ್ಲಿ ನಿಮಗೆ ಕರೆದು ತೋರಿಸ್ತಾರೆ. ಸೊ ನೀವು ನೋಡ್ಬೋದು ಅಕಸ್ಮಾತ್ ಹಾಲು ಏನಾದರೂ ಒಡವಡಕ್ಲಿದ್ರೆ ಇನ್ಫೆಕ್ಷನ್ ಏನಾದರೂ ಆಗಿದ್ರೆ ಆ ಹಸುವಿನ ಹಾಲನ್ನ ಇಲ್ಲಿ ಕರೆಯೋದಿಲ್ಲ. ಯಾಕಂದ್ರೆ ಎಲ್ಲ ಸಿಸ್ಟಮಲ್ಲಿ ಸರ್ಕ್ಯುಲೇಟರಿ ಆಗಿ ಸೆಂಟ್ರಲ್ ಸಿಸ್ಟಮಲ್ಲಿ ಹಾಲು ಹೋಗೋದ್ರಿಂದ ಅಕಸ್ಮಾತ್ ಏನಾದರೂ ಇನ್ಫೆಕ್ಷನ್ ಇದ್ರೆ ಈ ಹಸುನ ಸಪರೇಟ್ ಆಗಿ ಹಾಲು ಕರಿತೀವಿ, ರಿಲೀಸ್ ಮಾಡ್ತೀವಿ. ಸೊ ಇನ್ಫೆಕ್ಷನ್ ಇದೆ ಹೆಂಗ್ ಗೊತ್ತಾಗುತ್ತೆ? ಸೊ ಇಲ್ಲಿ ನಿಮ್ಗೆ ಏನಾದರೂ ಅಕಸ್ಮಾತ್ ಇನ್ಫೆಕ್ಷನ್ ಇದ್ರೆ ಮೊಸರು ತರ ಬಂದ್ಬಿಡುತ್ತೆ, ಕಿವ ತರ ಬಂದ್ಬಿಡುತ್ತೆ, ಕೆಲವೊಂದ್ರಲ್ಲಿ ರಕ್ತ ಬಂದ್ಬಿಡುತ್ತೆ. ಸೊ ಇನ್ಫೆಕ್ಷನ್ ಏನಾದ್ರು ಮಿಷನ್ ತರನೇ ಇದೆ ಯಾವುದು ಇದು ಜಸ್ಟ್ ಇದೊಂದು ಏನಂತಂದ್ರೆ ಬ್ಲಾಕ್ ಬ್ಯಾಕ್ ಗ್ರೌಂಡ್ ಅಗೇನ್ಸ್ಟ್ ಇದು ವಿಜುವಲಿ ನೋಡ್ತಕ್ಕಂಥದ್ದು, ಕಣ್ಣು ಮುಖಾಂತರ ನೋಡಿ. ಸೊ ನೀವ್ ಹಿಂಗೆ ಇದನ್ನ ಹಾಕಿದ್ರೆ ಇದ್ರೊಳಗಡೆ ಸ್ಟೋರ್ ಆಗುತ್ತೆ ಬಂದು. ಈಗ ನೆಕ್ಸ್ಟ್ ಹಸುದು ನೀವು ಕರ್ಕೋಬಹುದು. ಸೊ ನೆಕ್ಸ್ಟ್ ಹಸುದು ಕರೆದ್ರೆ ಈ ರೀತಿ. ಸೊ ಇದನ್ನ ಸ್ಟ್ರಿಪ್ಪಿಂಗ್ ಅಂತ ಹೇಳ್ತೀವಿ, ತೊಟ್ಟೊಡೆಯೋದು ಅಂತ ಹೇಳ್ತಾರೆ. ಹಳ್ಳಿ ಕಡೆ ಇದನ್ನ ತೊಟ್ಟೊಡೆಯೋದು ಅಂತ ಹೇಳ್ತಾರೆ. ಸೊ ಅದಾದ ತಕ್ಷಣ ಮಿಲ್ಕಿಂಗ್ ಮಷಿನ್ ಈ ರೀತಿ ನೋಡಿ ಒಂದೊಂದು ಮಲೆಗೆ ಒಂದೊಂದು. ಈಗ ಆಲ್ರೆಡಿ ನೋಡಿ ತೊಟ್ಟೊಡೆದ ತಕ್ಷಣ ಹಾಲು ಬರಕ್ ಶುರು ಆಯ್ತು. ಆಲ್ರೆಡಿ ಹಾಲು ಜಿನುಕ್ತಾ ಇದೆ, ಒಂದೊಂದೇ ತೊಟ್ಟು ಜಿನುಕ್ತಾ ಇದೆ. ಸೊ ಅದ್ರದ್ದು ಹಾಲು ಕೊಡೋ ಟೈಮ್ ಅದು. ಇದು ನಾವು ಅದನ್ನ ಮಸಾಜ್ ಮಾಡ್ದಂಗೆ ಒಂಥರ ಏನು ನಾವು ಟೀ ಡಿಪ್ ಹಾಕಿ ಟವಲಲ್ಲಿ ಒರೆಸ್ತೀವಿ, ಇದೊಂದು ಮಸಾಜಿಂಗ್ ಪ್ರಕ್ರಿಯೆ ಆಗುತ್ತೆ. ಸೊ ಸ್ಟಿಮ್ಯುಲೇಷನ್ ಆಗುತ್ತೆ. ಈಗ ಹಾಲು ಚೆನ್ನಾಗಿ ಬರುತ್ತೆ, ಬರಕ್ ಶುರು ಆಯ್ತು. ನೀವು ಈ ಪೈಪ್ ಲೈನ್ ಅಲ್ಲಿ ನೋಡಿದ್ರೆ ಸೊ ಪೂರ್ತಿ ಈಗ ಹಾಲು ಬರಕ್ ಶುರು ಆಯ್ತು. ರಭಸವಾಗಿ ನಿಮ್ಗೆ ಈ ಹಾಲು ಏನ್ ಬರ್ತಾ ಇದೆ ಕಂಪ್ಲೀಟ್ ಆಗಿ ಇದು ಹಾಲು ಕೆಚ್ಚಲಿಂದ ಬರ್ತಾ ಇದೆ. ಇದು ಶುದ್ಧವಾದಂತ ಹಾಲು. ಸೊ ಏನ್ ಹಾಲು ಬರುತ್ತೆ ಇದು ನೆಕ್ಸ್ಟ್ ಪೈಪ್ ಲೈನ್ ಮುಖಾಂತರ ಇದು ರಿಸೀವರ್ ಟ್ಯಾಂಕಿಗೆ ಹೋಗುತ್ತೆ. ಸೊ ಇದು ಬಂದು ಇದು ಪೈಪ್ ಲೈನ್ ಇಲ್ಲಿಂದ ಇದು ಸೆಂಟ್ರಲ್ ಸರ್ಕ್ಯುಲೇಷನ್ ನೀವು ನೋಡ್ಬೋದು. ಇದೇ ರೀತಿ ಹೋಗಿ ಅಲ್ಲೊಂದು ಚಿಕ್ಕ ಟ್ಯಾಂಕ್ ಇದೆ, ರಿಸೀವರ್ ಟ್ಯಾಂಕ್ ಅಂತ ಹೇಳ್ತೀವಿ. ಸೊ ಈ ರಿಸೀವರ್ ಟ್ಯಾಂಕ್ ಇದು ಚಿಕ್ಕದು. ಸೊ ಈ ರಿಸೀವರ್ ಟ್ಯಾಂಕ್ ಇಂದ ನೆಕ್ಸ್ಟ್ 5,000 ಲೀಟರ್ ಕೆಪಾಸಿಟಿ ಇರೋ BMC ಅಂತ ಇದೆ. ಈ ಪೈಪ್ ಲೈನ್ ಮುಖಾಂತರ ಇದು ಹೋಗುತ್ತೆ ಅಲ್ಲಿಗೆ. ಸೊ ನೀವು ನೋಡ್ತಾ ಹೋಗ್ಬೋದು. ಇನ್ನೊಂದು ಈ ಹಸು ಎಷ್ಟು ಹಾಲು ಕೊಡ್ತಾ ಇದೆ ಅನ್ನೋದು ಇಲ್ಲಿ ರೀಡಿಂಗ್ ಬರ್ತಾ ಹೋಗುತ್ತೆ. ಅದು ಕೂಡ ಗೊತ್ತಾಗುತ್ತೆ. ಈಗ ನೋಡಿ ಈಗ 2 ಲೀಟ್ರು 600 ml ಅಷ್ಟು ಹಾಲು ಬಂತು. ಸೊ 2 ಲೀಟ್ರ್ 900 ml ಆಯ್ತು. ಹಿಂಗೆ ಎಷ್ಟು ಹಾಲು ಬರ್ತಾ ಇದೆ ಅನ್ನೋದು ಸಹ ಇದರಲ್ಲಿ ರೀಡಿಂಗ್ ಗೊತ್ತಾಗ್ತಾ ಹೋಗುತ್ತೆ ಪ್ರತಿ ಹಸುದು. ಇದು ಬಂದು ಕೈಯಲ್ಲಿ ಮುಟ್ಟುವಂತ ಏನು ಪ್ರಕ್ರಿಯೆ ನೀವು ನೋಡಿದ್ರಲ್ಲ ಕೈಯಲ್ಲಿ ಏನು ಅಲ್ಲಿ ಹಾಲೆಲ್ಲಾದ್ರೂ ಟಚ್ ಆಯ್ತಾ ನೋಡಿ, ಪೈಪ್ ಲೈನ್ ಮುಖಾಂತರ ಹಾಲು ಬರ್ತಾ ಇದೆ. ಕಂಪ್ಲೀಟ್ ಅದು ಹೋಗಿ ಟ್ಯಾಂಕಿಗೆ ಹೋಗುತ್ತೆ. ಸೊ ಟ್ಯಾಂಕಲ್ಲಿ ಹೋಗಿ 4 ಡಿಗ್ರಿಗೆ ಚಿಲ್ ಆಗುತ್ತೆ. ಸೊ ಎಲ್ಲೂ ಸಹ ಹ್ಯೂಮನ್ ಟಚ್ ಅನ್ನೋದೇ ಇಲ್ಲ. ಇದೇ ಅನ್ಟಚ್ ಬೈ ಹ್ಯೂಮನ್ ಅಂತ ನಾವೇನು ಹೇಳ್ತೀವಿ ಅಂತಂದ್ರೆ ಹಾಲೆಲ್ಲೂ ನಾವು ಟಚ್ಚೇ ಮಾಡಲಿಲ್ಲ, ಎಲ್ಲೂ ಎಕ್ಸ್ಪೋಸ್ ಸಹ ಆಗ್ತಿಲ್ಲ, ಗಾಳಿಗೂ ಸಹ ಅದು ಎಕ್ಸ್ಪೋಸ್ ಆಗ್ತಾ ಇಲ್ಲ. ಸೊ ಕಂಪ್ಲೀಟ್ ಇದು SS ಸಿಸ್ಟಮ್ ಒಳಗಡೆ ಏನಿದೆ ಸ್ಟೈನ್ಲೆಸ್ ಫುಡ್ ಗ್ರೇಡ್ ಸ್ಟೈನ್ಲೆಸ್ ಸಿಸ್ಟಮ್ ಇರ್ತದೆ. ಸೊ ಇವನ್ ಅದ್ರ ಕ್ಲೀನಿಂಗು ಸಹ ಆಗುತ್ತೆ. ಅದಕ್ಕೆ ನಾವು CIP ಅಂತ ಹೇಳ್ತೀವಿ, ಕ್ಲೀನ್ ಇನ್ ಪ್ಲೇಸ್ ಅಂತ ಹೇಳಿ. ಅದಕ್ಕೆ ಆದಂಥ ಬಫರ್ಸ್ ಇರುತ್ತೆ, ನಾನು ತೋರಿಸ್ತೀನಿ ಆ ಟ್ಯಾಂಕು ಸಹ. ಸೊ ಅದೇನಾಗುತ್ತೆ ಹಾಲೆಲ್ಲ ಕರೆದಾದ್ಮೇಲೆ ಅದನ್ನ ಬಿಸಿನೀರು 90 ಡಿಗ್ರಿ ಬೆಚ್ಚಗಿರ್ತಕ್ಕಂಥ ಬಿಸಿನೀರನ್ನ ತಗೋತೀವಿ. ಕುದಿಯುವಂಥ ಬಿಸಿನೀರಿಗೆ ಆ ಬಫರ್ಸ್ನ ಹಾಕಿ ಇದ್ರ ಮುಖಾಂತರ ಮತ್ತೆ ತೊಳಿತೀವಿ. ಅರ್ಧ ಗಂಟೆ ಸರ್ಕ್ಯುಲೇಷನ್ ಆಗುತ್ತೆ ಕಂಪ್ಲೀಟ್ ಸಿಸ್ಟಮಲ್ಲಿ. ಅರ್ಧ ಗಂಟೆ ಸರ್ಕ್ಯುಲೇಷನ್ ಆಗಿ ಅದು ತೊಳೆದಂತಹ ನೀರನ್ನ ಆಚೆ ಬಿಡ್ತೀವಿ. ಸೊ ಅವಾಗೇನಾಗುತ್ತೆ ಒಂದ್ಸತಿ ಮಿಲ್ಕಿಂಗ್ ಎಲ್ಲ ಆದಮೇಲೆ ಕಂಪ್ಲೀಟ್ ಸಿಸ್ಟಮ್ಮು ಶುದ್ಧ ಆಗುತ್ತೆ. ಈ ರೀತಿ ಶುದ್ಧ, ಇದನ್ನೇ ನಾವು ಶುದ್ಧ ಹಾಲು ಉತ್ಪಾದನಾ ಕ್ರಮಗಳಂತ ಹೇಳ್ತೀವಿ. ಸೊ ಕೈಯಲ್ಲಿ ಕರೆದಾಗ ಗ್ಯಾರಂಟಿ ಇರೋದಿಲ್ಲ. ಸಮ್ಟೈಮ್ಸು ನಮ್ಮ ಮ್ಯಾನ್ಯುಯಲ್ ಎರರ್ ಅನ್ನೋದು ಇದ್ದೇ ಇರುತ್ತೆ, ಮನುಷ್ಯ ಅಂದಮೇಲೆ ತಪ್ಪು ನಡೀತಾನೆ ಇರುತ್ತೆ. ಸೊ ನಾವು ಕೈಯಲ್ಲಿ ಏನು ಗ್ಯಾರಂಟಿ ಹೇಳೋದಕ್ಕಾಗೋದಿಲ್ಲ. ಹಾಗಾಗಿ ನಾವು ಕೈಯಲ್ಲಿ ಹಾಲು ಕರೆಯೋದು ಇಲ್ಲ. ಇವನ್ ನಮ್ಮ ರೈತರು ಸಹ ಯಾರು ನಮಗೆ ಮಿಲ್ಕ್ ರಶ್ ಸಂಸ್ಥೆಗೆ ಹಾಲನ್ನು ಕೊಡ್ತಾರೆ ಅವರು ಸಹ ಮಿಲ್ಕಿಂಗ್ ಮಷಿನ್ ಮುಖಾಂತರನೇ ಕಂಪಲ್ಸರಿ ಹಾಲನ್ನು ಕರಿಬೇಕು. ಅದಕ್ಕೆ ಆದಂತಹ ಇನ್ಸೆಂಟಿವ್ನ ಸಹ ಕೊಡ್ತೀವಿ ನಾವು. ನೀವು ಈಗ ನೋಡ್ಬೋದು, ಈಗ ಹಸು ಆಲ್ರೆಡಿ ಕರಿಯೋಕ್ಕೆ ಶುರು ಆಯಿತು. 9 ಲೀಟ್ರಿಗೆ ಬಂತು, 9 ಲೀಟ್ರ್ ಬಂತು. ಇನ್ನೊಂದು ಹಸು 6.5 ಲೀಟ್ರ್ ಬಂತು. ನೀವು ನೋಡಿರಿ ಇಲ್ಲಿ 14 ಲೀಟ್ರ್ ಕರೆದಿರ್ತಕ್ಕಂಥ ಹಸುನೂ ಇದೆ. ನೀವು ಇಲ್ಲಿ ಬಂದು ನೋಡ್ಬೋದು 14 ಲೀಟ್ರ್ ಕರೆದಿರೋ ಹಸು ಇದೆ, 13 ಲೀಟ್ರ್ ಕರೆದಿರೋ ಹಸು ಇದೆ, 11 ಲೀಟ್ರ್ ಕರೆದಿರೋ ಹಸು ಇದೆ. ಇದರಿಂದ ಹಸು ಎಷ್ಟು ಹಾಲು ಕರಿತಾ ಇದೆ ಅಂತ ರೀಡಿಂಗ್ ಗೊತ್ತಾಗುತ್ತೆ ನಮಗೆ. ಇದು ಸಾಫ್ಟ್ವೇರ್ ಅಲ್ಲೂ ಡೇಟಾ ಬರುತ್ತೆ, ಯಾವ ಹಸು ಟ್ಯಾಗ್ ನಂಬರು ಎಷ್ಟು ಹಾಲು ಕರೆದಿತ್ತು ಅನ್ನೋದು ಸಾಫ್ಟ್ವೇರ್ ಅಲ್ಲಿ ಬರುತ್ತೆ. ಯಾವುದಾದ್ರೂ ಹಸುದು ಹಾಲು ಕಡಿಮೆ ಆಯ್ತು ಅಂದ್ರೆ ನಮಗೆ ಇಮಿಡಿಯೇಟ್ ಆಗಿ ಒಂದು ಅಲರ್ಟ್ ಗೊತ್ತಾಗುತ್ತೆ, ಏನಾದರೂ ಹುಷಾರಿಲ್ವಾ, ಕಡಿಮೆ ಆಗ್ಲಿಕ್ಕೆ ಏನು ಕಾರಣ. ಸೊ ಅಥವಾ ಅದು ಕರು ಹಾಕಿ ಎಷ್ಟು ದಿನ ಆಗಿದೆ ಅನ್ನೋದನ್ನ ನಾವು ನೋಡ್ಕೊಂಡು ಅದನ್ನ ಗ್ರೂಪ್ನ ಸೆಪರೇಟ್ ಮಾಡ್ಕೋತೀವಿ. ಅದ್ರ ಡೇಟಾನು ಇರುತ್ತೆ, ಅದರದ್ದು ಕಂಪ್ಲೀಟ್ ಡೇಟಾ ಇರುತ್ತೆ. ಈವನ್ ನಮ್ಮ ರೈತರದ್ದು ಸಹ ನಾವು ಡೇಟಾ ಮ್ಯಾನೇಜ್ ಮಾಡಲಿಕ್ಕೆ ಮಿಲ್ಕ್ ರಶ್ ಅಲ್ಲಿ ಹರ್ಡ್ ಮ್ಯಾನೇಜ್ಮೆಂಟ್ ಆ್ಯಪ್ನ ಮಾಡಿದ್ದೀವಿ. ಸೊ ಅಪ್ಲಿಕೇಶನ್ ಮುಖಾಂತರ ರೈತರಿಗೂ ಸಹ ಅಲರ್ಟ್ಸ್ ಹೋಗುತ್ತೆ. ಈಗ ಮಿಲ್ಕಿಂಗ್ ಆದ ತಕ್ಷಣ ಡಿಟ್ಯಾಚ್ಮೆಂಟ್ ಆಗುತ್ತೆ ನೋಡಿ, ಆಟೋಮೆಟಿಕಲಿ ಅದು ಹಾಲು ಕರೆದ ತಕ್ಷಣನೇ, ಸೊ ಮುಗಿದ ತಕ್ಷಣನೇ ಅದು ಬಿಚ್ಕೊಂತು. ಸೊ ಹಾಲು ಕರೆದಾಯಿತು. ಸೊ ನೋಡಿ ಇಲ್ಲಿಗ ಮಿಲ್ಕಿಂಗ್ ಮೆಷಿನಿಗೆ 11.6 ಲೀಟ್ರ್ ಹಾಲು ಬಂತು ನೋಡಿ. ಇಲ್ಲಿ ನೋಡ್ಬೋದು 15 ಲೀಟ್ರ್ ಹಾಲು ಕರೆದಿರ್ತಕ್ಕಂಥ ಹಸು. ಇನ್ನೇನಾದರೂ ಇದ್ರೆ ಬರುತ್ತೆ ಹಾಲು. ಸೊ ಒಂದ್ಸತಿ ಹಾಲು ಆದ ತಕ್ಷಣನೇ
ಅಲ್ಲೊಂದು ಇಲ್ಲಿ ಗೊತ್ತಾಗುತ್ತೆ ನಿಮ್ಗೆ ಪೈಪ್ ಲೈನಲ್ಲಿ ಹಾಲು ಬರ್ತಾ ಇದೆಯಾ ಬರ್ತಾ ಇಲ್ವಾ ಅಂತೇಳಿ ಪೈಪ್ ಲೈನಲ್ಲಿ ಗೊತ್ತಾಗುತ್ತೆ. ಸೊ ಅದನ್ನು ಡಿಟ್ಯಾಚ್ ಮಾಡ್ತಾರೆ. ಸೊ ಅಲ್ಲೊಂದು ಬಟನ್ ಪ್ರೆಸ್ ಮಾಡಿದ್ರೆ ಸಾಕು, ಕಂಪ್ಲೀಟಾಗಿ ನೋಡಿ 15.5 ಲೀಟ್ರಿಗೆ ಹೋಯ್ತು ಹಾಲು. ಹತ್ತತ್ರ ಇದು 16-17 ಲೀಟ್ರ್ ಕೊಡ್ತಕ್ಕಂಥ ಹಸು ಇದು. ಸೊ ಯೂಶಲಿ ಇದು ಇಸ್ರೇಲಲ್ಲಿ, ಇಟಾಲಿ ದೇಶಗಳಲ್ಲಿ, ಮುಂದುವರೆದಂತಹ ರಾಷ್ಟ್ರಗಳಲ್ಲೆಲ್ಲ ಇದೇ ಟೆಕ್ನಾಲಜಿನ ಬಳಸ್ತಾರೆ. ಇನ್ನೊಂದು ಮೆಥಡ್ ಯೂಸ್ ಮಾಡ್ತಾರೆ, ರೋಟ್ರಿ ಪಾರ್ಲರ್. ನೀವು ನೋಡ್ಬೋದು ಹಸು ಒಳಗಡೆ ಹೋಗುತ್ತೆ, ಹಿಂಗೆ ಸುತ್ತಾ ಇರ್ತವೆ ಹಸುಗಳು ಹಾಲು ಕರಿಬೇಕಾದ್ರೆ. ಸೊ ಅದು ಒಂದು ಸಿಸ್ಟಮು. ಇದು ಇನ್ನೊಂದು ಸಿಸ್ಟಮ್, ಇದು ಪ್ಯಾರಲಲ್ ಪಾರ್ಲರ್ ಸಿಸ್ಟಮ್ ಅಂತ. ಅಲ್ಲೇನಾಗುತ್ತೆ, ಹಸು ಸುತ್ತಾ ಇರುತ್ತೆ, ಅದು ಒಂದು ಪೂರ್ತಿ ಸರ್ಕಲ್ ಬರಬೇಕು ಅದು ಆಚೆ ರಿಲೀಸ್ ಆಗ್ಬೇಕಂದ್ರೆ. ಇಲ್ಲಿ ಆ ರೀತಿ ಇಲ್ಲ, ರ್ಯಾಪಿಡ್ ಆಗಿ ಆಚೆ ಬಿಟ್ಬಿಡ್ತೀವಿ. ರ್ಯಾಪಿಡ್ ಆಗಿ ನೀವು ನೋಡ್ಬೋದು, ಈಗ ನೆಕ್ಸ್ಟ್ ಹಾಲು ಕರೆದಾದ ತಕ್ಷಣನೇ ರ್ಯಾಪಿಡ್ ಆಗಿ ರಿಲೀಸ್ ಆಗುತ್ತೆ. ಹಾಲು ಕರೆದಾದ್ಮೇಲೆ ನೀವು ನೋಡ್ಬೋದು ತೊಟ್ಟಿಗೆ ಮತ್ತೆ ಈ ರೀತಿ ಫುಲ್ ಟಿ-ಟಿಪ್ ದ್ರಾವಣವನ್ನ ಅದ್ದುತ್ತಾರೆ. ಏನು ಉಪಯೋಗ? ಇದರಿಂದ ಏನು ಉಪಯೋಗ ಅಂದ್ರೆ, ಇದು ಒಂದು ಕೋಟಿಂಗ್ ಆಗುತ್ತೆ. ಸೊ ಅದು ಒಂದು ಪೇಂಟ್ ಫಿಲ್ಮ್ ಫಾರ್ಮೇಶನ್ ಆಗುತ್ತೆ ತೊಟ್ಟಿನ ಸುತ್ತ. ಅಕಸ್ಮಾತ್ ಹಸು ಹೋಗಿ ಸಗಣಿಲೋ ಅಥವಾ ಕೊಚ್ಚಲೋ ಮಲ್ಕೊಂಡ್ರು ಇದು ಒಣಗೋಗುತ್ತೆ. ಇನ್ನೊಂದು 2 ನಿಮಿಷ ಇಲ್ಲಿಂದ ಅದು ತನ್ನ ಕೋಣೆಗೆ ಹೋಗೋ ಅಷ್ಟರಲ್ಲಿ, ತನ್ನ ಏನೋ ಶೆಡ್ಗೆ ಹೋಗೋ ಅಷ್ಟರಲ್ಲಿ ಅದು ಒಣಗೋಗುತ್ತೆ. ಒಣಗಿ ಒಂದು ಪೇಂಟ್ ಫಿಲ್ಮ್ ಫಾರ್ಮೇಶನ್ ಆದಂಗೆ ಆಗುತ್ತೆ. ಅಕಸ್ಮಾತ್ ಹಸು ಹೋಗಿ ಮಲಗ್ಬಿಡ್ತು ಅಂದ್ರೂ ಅದಕ್ಕೆ ಕೆಚ್ಚಲು ಬಾವು ಆಗಲ್ಲ. ಯಾಕಂದ್ರೆ ಇದು ತುಂಬಾ ಮುಖ್ಯ. ಏನಕ್ಕಪ್ಪ ಇದು ಟಿ-ಟಿಪ್ ದ್ರಾವಣದ ನಾನು ಇಷ್ಟೊಂದು ಹೇಳ್ತಿದ್ದೀನಿ ಅಂತಂದ್ರೆ, ಹಸು ಕೆಚ್ಚಲು ಬಾವು ಆಗೋದು ರೈತನ ಸಮಸ್ಯೆಯಿಂದ. ರೈತ ಏನಂದ್ರೆ ಮ್ಯಾನೇಜ್ಮೆಂಟ್ ಫೇಲ್ಯೂರ್ ಅಂತ ಹೇಳ್ತೀವಿ. ಯಾಕೆ ಕೆಚ್ಚಲು ಬಾವು ಆಗುತ್ತೆ ಅನ್ನೋದಕ್ಕೆ, ಹಸು ಹಾಲು ಕರಿತು ನೋಡಿ. ಈಗ 9, 10, 15 ಲೀಟರ್ ಹಸು ಹಾಲು ಕೊಡಿದ ತಕ್ಷಣ ದೇಹದಿಂದ ಅಷ್ಟೊಂದು ಹಾಲು ಹೊರಗೆ ಹೋಗುತ್ತೆ, ನೀರಿನಂಶ ಹೊರಗೆ ಹೋಗುತ್ತೆ, ಅದರಲ್ಲಿ ಕ್ಯಾಲ್ಸಿಯಂ ಅಂಶಗಳು ಎಲ್ಲ ಆಚೆ ಹೋದಾಗ ಹಸುಗೆ ನಿಶಕ್ತಿ ಆಗುತ್ತೆ. ನಿಶಕ್ತಿ ಆದ ತಕ್ಷಣ ಏನ್ ಮಾಡುತ್ತೆ, ಹಸು ಮಲ್ಗೋದಕ್ಕೆ ಶುರು ಮಾಡುತ್ತೆ. ಸೊ ಮಲಗದಾಗ ಏನಾಗುತ್ತೆ, ನೀವು ಹಾಲು ಕರೆದಿರ್ತೀವಿ ಇಷ್ಟೊಂದು ರಭಸವಾಗಿ, ಅದು ತೊಟ್ಟಿನ ರಂಧ್ರ ಅರ್ಧ ಗಂಟೆವರೆಗೂ ಓಪನ್ ಕ್ಲೋಸ್ ಆಗ್ತಾ ಇರುತ್ತೆ, ಮಿಡಿತಾ ಇರುತ್ತೆ. ತೊಟ್ಟಿನ ರಂಧ್ರ ಹಿಂಗ್ ಮಿಡಿತಾ ಇರುತ್ತೆ. ಹಿಂಗ್ ಮಿಡಿತಾ ಇದ್ದಾಗ ಏನಾಗುತ್ತೆ, ಅಕಸ್ಮಾತ್ ಹೋಗಿ ಕೊಚ್ಚೆ ಮೇಲೋ ಸಗಣಿ ಮೇಲೋ ಹಸು ಮಲ್ಕಂತಂದ್ರೆ ಅಲ್ಲಿರೋ ಬ್ಯಾಕ್ಟೀರಿಯಾಗಳು ತೊಟ್ಟು ಮುಖಾಂತರ ಕೆಚ್ಚಲಿಗೆ ಹೋಗುತ್ತೆ, ಕೆಚ್ಚಲು ಬಾವು ಅಂತಕ್ಕಂಥ ಸಮಸ್ಯೆ ಆಗುತ್ತೆ. ಸೊ ಈ ರೀತಿ ಸಮಸ್ಯೆ ಆಗ್ಬಾರ್ದಂದ್ರೆ ನಾವೇನ್ ಮಾಡ್ಬೇಕಂದ್ರೆ, ಹಸುವಿನ ಹಾಲು ಕರೆದ ತಕ್ಷಣನೇ ಅದಕ್ಕೆ ಮೇವು ಕೊಡಬೇಕು. ಅದ್ರದ್ದು ಗಮನವನ್ನ ಬೇರೆ ಕಡೆ ಸೆಳಿಬೇಕು, ನಿಂತ್ಕೊಂಡಂಗೆ ನೋಡ್ಕೋಬೇಕು. ಮಲಗಬಾರ್ದು ಅಂದ್ರೆ ಮೇವು ಹಾಕಿದ್ರೆ ನಿಶಕ್ತಿ ಆಗಿರುತ್ತೆ, ಮೇವು ತಿನ್ಕೊಳತ್ತೆ. ಒಂದ್ಸತಿ ಹಸು ಮೇವು ತಿನ್ನೋದಕ್ಕೆ ನಿಂತ್ಕೊಂತಂದ್ರೆ ಒಂದು ಅರ್ಧ ಗಂಟೆವರೆಗೂ ಆರಾಮಾಗಿ ನಿಂತ್ಕೊಳತ್ತೆ, ಅರ್ಧ ಮುಕ್ಕಾಲು ಗಂಟೆವರೆಗೂ ನಿಂತ್ಕೊಳತ್ತೆ. ಅಕಸ್ಮಾತ್ ಅದಾದ್ಮೇಲೂ ಹೋಗಿ ಮಲ್ಕಂತು ಅಂದ್ರೆ ಪ್ರೊಟೆಕ್ಷನ್ ಬೇಕಲ್ಲ, ಅದಕ್ಕೆ ಈ ಟಿ-ಟಿಪ್ ದ್ರಾವಣನ ಅದ್ದುತ್ತೀವಿ. ಈ ಟಿ-ಟಿಪ್ ದ್ರಾವಣ ಏನಾಗುತ್ತೆ, ಅಕಸ್ಮಾತ್ ಹಸು ಮಲಗಿದ್ರು ಬ್ಯಾಕ್ಟೀರಿಯಾಗಳು ಒಳಗಡೆ ಹೋದಂಗೆ ಅದ್ರ ವಿರುದ್ಧ ಹೋರಾಡುತ್ತೆ, ಫೈಟ್ ಮಾಡುತ್ತೆ. ಅದು ಎಷ್ಟು ಅವರ್ ಪ್ರೊಟೆಕ್ಟ್ ಮಾಡುತ್ತೆ? ಸೊ ಇದು 12 ಅವರ್ಸ್ ಪ್ರೊಟೆಕ್ಷನ್ ಇರುತ್ತೆ. ಮತ್ತೆ ಇನ್ನೊಂದ್ಸತಿ ಮಿಲ್ಕಿಂಗ್ 12 ಅವರಲ್ಲಿ ಆಗುತ್ತೆ, ಅಷ್ಟರಲ್ಲೇ ಮತ್ತೆ ನಾವು ಅದ್ದುತ್ತೀವಿ. ಸೊ ನೀವು ನೋಡ್ಬೋದು ಆ ಟವಲ್ಗಳೆಲ್ಲ ನಾವೀಗ ಒರೆಸಿದೆಲ್ಲ ಆಯ್ತಲ್ಲ, ಇದನ್ನ ನಾವೀಗ ಇದರಲ್ಲಿ KMNO4 ಪೊಟ್ಯಾಷಿಯಂ ಪರ್ಮಾಂಗನೇಟ್ ದ್ರಾವಣ ಆಲ್ರೆಡಿ ಹಾಕಿದ್ದೀವಿ. ಅದು ಆಂಟಿಸೆಪ್ಟಿಕ್. ಅಕಸ್ಮಾತ್ ಅಲ್ಲಿರೋ ಬ್ಯಾಕ್ಟೀರಿಯಾಗಳೆಲ್ಲ ಸಾಯ್ಬೇಕಲ್ಲ, ಅದಕ್ಕೆ ಇದ್ರೊಳಗಡೆ ಹಾಕಿ ಇದನ್ನ ಮತ್ತೆ ಏನ್ ಮಾಡ್ತೀವಿ, ಇದನ್ನ ವಾಷಿಂಗ್ ಮಿಷಿನ್ ಇಟ್ಟಿದ್ದೀವಿ ಇದಕ್ಕೆ ಅಂತಾನೆ. ವಾಷಿಂಗ್ ಮಿಷಿನ್ ಅಲ್ಲಿ ತೊಳಿತೀವಿ. ನೀವು ಅಲ್ಲಿ ನೋಡ್ಬೋದು ವಾಷಿಂಗ್ ಮಿಷಿನ್ ಇದೆ. ಈ ಟವಲ್ಗಳನ್ನೆಲ್ಲ ವಾಷಿಂಗ್ ಮಿಷಿನ್ ಅಲ್ಲಿ ತೊಳೆದು ಮತ್ತೆ ಒಣಗಾಕ್ತಿವಿ ಕಂಪ್ಲೀಟ್ ಆಗಿ. ಇದು ನೆಕ್ಸ್ಟ್ 2 ಸೆಟ್ ಟವಲ್ಸ್ ಇರುತ್ತೆ, ಬೆಳಗ್ಗೆ 1 ಸೆಟ್, ಸಂಜೆ 1 ಸೆಟ್. ಇದು ಈಗ ಯೂಸ್ ಮಾಡಿದ್ದು ಮತ್ತೆ ನಾಳೆ ಸಂಜೆನೆ ಇದು ನಾಳೆ ಎಲ್ಲ ಒಣಗಕ್ಕೆ ಶುರು ಆಗುತ್ತೆ. ಸೊ ಈ ರೀತಿ 2 ಸೆಟ್ ಆಫ್ ಟವಲ್ಸ್ ನಮ್ಮಲ್ಲಿ ಕಂಪಲ್ಸರಿ ಇದ್ದೇ ಇರುತ್ತೆ. ಸೊ ಈಗ ನೀವು ಮಾಡ್ತಿರೋ 2 ಸಿಸ್ಟಮ್ಗಳಿಂದ ಒಂದು ಬ್ಯಾಕ್ಟೀರಿಯಾ ಹಾಲ್ ಮೂಲಕ ಹೋಗಲ್ಲ, ಹೌದು. ಇನ್ನೊಂದು ಅದು ಕೆಚ್ಚಲು ಬಾವು ಬರಲ್ಲ. ಹಸುಗೂ ಒಳ್ಳೇದು, ಮತ್ತೆ ಕುಡಿತಕ್ಕಂಥ ಗ್ರಾಹಕನಿಗೂ ಒಳ್ಳೇದು. ಸೊ ಹಸುಗೆ ಹಾಲು ಕರೆದ ತಕ್ಷಣ ರ್ಯಾಪಿಡ್ ಎಕ್ಸಿಟ್ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಈಗ ಹಸು ಹಾಲು ಕರೆದಾಯ್ತು, ಈಗ ನಾವು ನೋಡಿ ಒಂದೇ ಸತಿ ಎಲ್ಲ ಹಸುಗಳನ್ನ ರಿಲೀಸ್ ಮಾಡ್ತಾರೆ. ಹಸುಗಳ ಹಾಲು ಕರೆದಾಯ್ತು, ಈಗ ಹಸುಗಳನ್ನ ಎಕ್ಸಿಟ್ ಮಾಡ್ತೀವಿ, ಇಲ್ಲಿಂದ ಆಚೆ ಬಿಡಬೇಕು. ಎಲ್ಲ ಹಸುಗಳು ಏನಾಗುತ್ತೆ, ಹಾಲು ಕರೆದ ತಕ್ಷಣ ನಾನು ಹೇಳ್ದಂಗೆ ಸುಸ್ತಾಗಿರುತ್ತೆ, ಅದು ಮೇವು ಕಡೆ ಅದಕ್ಕೆ ಗಮನ ಇರ್ತದೆ. ಹಂಗಾಗಿ ಅದಕ್ಕೆ ಬೇಗ ನಾವು ರಿಲೀಸ್ ಮಾಡಬೇಕು. ರಿಲೀಸ್ ಮಾಡಿದ ತಕ್ಷಣ ಅದು ಮೇವಿಗೆ ಹೋಗ್ಬೇಕು. ಸೊ ಈಗ ನೋಡಿ ಎಲ್ಲ ಹಸುಗಳು ಒಟ್ಟಿಗೆ ರ್ಯಾಪಿಡ್ ಎಕ್ಸಿಟ್ ಆಯ್ತು. ಈಗ ಅದು ಅದ್ರ ದಾರಿ ಮುಖಾಂತರ ಪೂರ್ತಿ ಅದು ಅದರ ಶೆಡ್ಡಿಗೆ ಹೋಗುತ್ತೆ, ಒಂದೊಂದೇ ಶೆಡ್ಡಿಗೆ ಹೋಗುತ್ತೆ. ನೀವು ಹೋಗ್ಬೇಕಾದ್ರೂ ಅಲ್ಲಿ ಫುಡ್ ಡಿಪ್ ದ್ರಾವಣ ಇರುತ್ತೆ. ಸೊ ಆ ಫುಡ್ ಡಿಪ್ ದ್ರಾವಣದಲ್ಲಿ ಆ ಕಾಲುಗಳೆಲ್ಲ, ಅದು ಕಾಲಲ್ಲಿ ಏನಾದರೂ ಸೋಂಕಿದ್ರೆ ಆ ಸೋಂಕು ಎಲ್ಲ ಅದು ನಿವಾರಣೆ ಆಗಬೇಕು. ಹಾಗಾಗಿ ಅದ್ರಗಳ ಪಾದವನ್ನ ಫುಡ್ ಡಿಪ್ ದ್ರಾವಣದಲ್ಲಿ ಹತ್ಕೊಂಡು ತನ್ನ ಶೆಡ್ಡಿಗೆ ಹೋಗುತ್ತೆ. ಅಲ್ಲಿ ತೊಟ್ಟಿಗಾಯ್ತು, ಇಲ್ಲಿ ನೋಡ್ಬೋದು ಇದರಲ್ಲಿ ಫುಡ್ ಡಿಸ್ಇನ್ಫೆಕ್ಷನ್ಸ್ ಹಾಕಿದ್ದೀವಿ. ಸೊ ಎಲ್ಲ ಹಸುಗಳು ಅದರ ಪಾದಗಳನ್ನ ಅಲ್ಲಿ ಅದ್ರಲ್ಲಿ ಒಳಗಡೆ ತುಳ್ಕೊಂಡು ಹೋಗುತ್ತೆ. ಫೂಟಲ್ಲಿ ಏನಾದರೂ ಇನ್ಫೆಕ್ಷನ್ ಇದ್ರೂ ಅದು ಕ್ಲಿಯರ್ ಆಗುತ್ತೆ. ಆ ಉದ್ದೇಶಕ್ಕೋಸ್ಕರ ಇದನ್ನ ಫುಡ್ ಡಿಪ್ ಅಂತ ಹೇಳ್ತೀವಿ. ಇದು ಕುಂಟುತನ, ಹಸುಗಳಲ್ಲಿ ಕುಂಟುತನನ ಕಡಿಮೆ ಮಾಡಲಿಕ್ಕೆ ಇದು ಬಹಳನೇ ಮುಖ್ಯ ಆಗಿರುತ್ತೆ. ಹಾಲು ಕರೆದ ತಕ್ಷಣನೇ ಆ ಮಿಲ್ಕಿಂಗ್ ಮಷೀನ್ ಇಂದ ಪೂರ್ತಿ ಅದು ರಿಸೀವರ್ ಟ್ಯಾಂಕಿಗೆ ಬರುತ್ತೆ. ಇಲ್ಲಿ ಕೆಳಗಡೆ ಒಂದು ರಿಸೀವರ್ ಟ್ಯಾಂಕ್ ಇದೆ, ನೀವು ನೋಡ್ಬೋದು. ಸೊ ಚಿಕ್ಕದಿದೆ ಟ್ಯಾಂಕು. ಆ ರಿಸೀವರ್ ಟ್ಯಾಂಕ್ ಮುಖಾಂತರ ಹಾಲನ್ನ ಇಮಿಡಿಯೇಟ್ ಆಗಿ ನಾವು BMCಗೆ ಹಾಕ್ತೀವಿ. BMC ಅಂದ್ರೆ ಏನು, ಬಲ್ಕ್ ಮಿಲ್ಕ್ ಚಿಲ್ಲರ್ ಅಂತ ಹೇಳಿ, ಬಲ್ಕ್ ಮಿಲ್ಕ್ ಚಿಲ್ಲರ್ ಅಥವಾ ಬಲ್ಕ್ ಮಿಲ್ಕ್ ಕೂಲರ್ ಅಂತ ಹೇಳ್ತೀವಿ. ಸೊ ಇದು ನೋಡ್ಬೋದು, ಇದು BMC ಟ್ಯಾಂಕ್. ಇದು
5,000 ಲೀಟರ್ ಕೆಪಾಸಿಟಿ, 5,000 ಲೀಟರ್ಷ್ಟು ಹಾಲ್ನ ಇದರಲ್ಲಿ ಶೇಖರಣೆ ಮಾಡ್ಬೋದು. ಬರೀ ಶೇಖರಣೆ ಅಷ್ಟೇ ಅಲ್ಲ, ಅದು ಚಿಲ್ ಮಾಡುತ್ತೆ. ನಾನು ಹೇಳ್ದಂಗೆ ಹಸುವಿನ ಹಾಲು ಕರೆದ ತಕ್ಷಣ 35 ಡಿಗ್ರಿ ಇರುತ್ತೆ. ಸೊ ಇಲ್ಲಿ ಬಂದು ಲೆಸ್ ದ್ಯಾನ್ 4 ಡಿಗ್ರಿಗೆ 1 ಅವರ್ ಅಥವಾ 1.5 ಅವರ್ ಒಳಗಡೆ ಲೆಸ್ ದ್ಯಾನ್ 4 ಡಿಗ್ರಿಗೆ ಬರುತ್ತೆ. ಸೊ ನೀವು ಇಲ್ಲಿ ಮಾನಿಟರ್ ಇದೆ ನೋಡ್ಬೋದು, ಟೆಂಪ್ರೇಚರ್ ನೋಡ್ಬೋದು. ಈಗ ಪ್ರೆಸೆಂಟು 22, ನೀವು ನೋಡೋದಾದ್ರೆ 23 ಡಿಗ್ರಿಗಿಂತ ಕಡಿಮೆಗೆ ಬರ್ತಾ ಇದೆ ಟೆಂಪ್ರೇಚರ್. ಈಗ ಫ್ರೆಶ್ ಹಾಲು ಒಳಗಡೆ ಬರ್ತಾ ಇದೆ, ಚಿಲ್ಲಿಂಗ್ ಶುರು ಆಯಿತು. ಆಲ್ರೆಡಿ 23 ಡಿಗ್ರಿ ಒಳಗಡೆ ಬಂತು ಹಾಲು. ಇನ್ನೊಂದು ಅರ್ಧ ಗಂಟೆ ಬಿಟ್ಟರೆ 10 ಡಿಗ್ರಿಗೆ ಬರುತ್ತೆ. ಇನ್ನೊಂದು 1 ಅವರ್ ಬಿಟ್ರಿ ಅಂತಂದರೆ 5 ಡಿಗ್ರಿ ಒಳಗಡೆ, ಈ ರೀತಿ. ಸೊ ಹಾಲು ಚಿಲ್ ಆಗ್ತಾ ಬರುತ್ತೆ. ಏನಕ್ಕಪ್ಪ ಈ ಚಿಲ್ಲಿಂಗ್ ಭಾಳ ಇಂಪಾರ್ಟೆಂಟು ಅಂತ ಅನ್ನೋದಾದರೆ, ಸೊ ಒಂದು ಈ ಪೈಪ್ನ ಮುಖಾಂತರ ಹಾಲು ಬಂತು, ನೀವು ಅಲ್ಲಿ ಮೇಲ್ಗಡೆ ನೋಡ್ಬೋದು ಒಂದು ಅಜಿಟೇಟರ್ ರನ್ ಆಗ್ತಾ ಇದೆ. ಹಾಲನ್ನ ಮಿಕ್ಸ್ ಮಾಡ್ತಾ ಇರುತ್ತೆ ಒಳಗಡೆ, ಚಿಲ್ಲಿಂಗಿಗೆ ಸರ್ಕ್ಯುಲೇಟ್ ಮಾಡ್ತಾ ಇರುತ್ತೆ ಹಾಲನ್ನ ಅಜಿಟೇಟರು. ಸೊ ಅಜಿಟೇಟ್ ಮಾಡಿ ಒಳಗಡೆ ಹಾಲು ಚಿಲ್ಲಾಗ್ತಾ ಇರುತ್ತೆ, ಪ್ಲೇಟ್ ಚಿಲ್ಲಿಂಗ್ ಮೆಥಡು. ಸೊ ಚಿಲ್ಲಾದಂಥ ಹಾಲನ್ನ ನಮ್ಮ ಟ್ಯಾಂಕರ್ ಬರುತ್ತೆ. ಸೊ ಟ್ಯಾಂಕರ್ ಬಂದಿದ್ದು ಇಲ್ಲಿ ಪೈಪ್ ಲೈನ್ ಇರುತ್ತೆ. ಸೊ ಇಲ್ಲೊಂದು ಮೋಟ್ರ್ ಇದೆ, ಮಿಲ್ಕ್ ಪಂಪ್ ಇದೆ. ಈ ಮಿಲ್ಕ್ ಪಂಪಿಂದ ಡೈರೆಕ್ಟಾಗಿ ಟ್ಯಾಂಕರಿಗೆ ಲೋಡ್ ಆಗುತ್ತೆ ಹಾಲು. ಸೊ ಎಲ್ಲೂ ಸಹ ಗಾಳಿಗೆ ಎಕ್ಸ್ಪೋಸ್ ಆಗಲಿಲ್ಲ, ಎಲ್ಲೂ ಸಹ ಯಾರೂ ಟಚ್ ಮಾಡಿಲ್ಲ. ಎಲ್ಲ ಪೈಪ್ಲೈನ್ನ ಮುಖಾಂತರ, SS ಪೈಪ್ನ ಮುಖಾಂತರ ಹಾಲು ಪೂರ್ತಿ ಟ್ಯಾಂಕಿಗೆ ಹೋಗುತ್ತೆ. ಸೊ ಚಿಲ್ಲಿಂಗ್ ಯಾಕಪ್ಪ ಇಂಪಾರ್ಟೆಂಟು ಅನ್ನೋದಾದರೆ, ನೀವು ನೋಡಿದ್ರೆ ನಾನು ಹೇಳಿದೆ ಹಸುವಿನ ಹಾಲು ಕರೆದ ತಕ್ಷಣ ಅದು 35 ಡಿಗ್ರಿ 32 ಡಿಗ್ರಿ ಇರುತ್ತೆ. ಸೊ ಅದರಲ್ಲಿ ಬ್ಯಾಕ್ಟೀರಿಯಾ, ನಾರ್ಮಲ್ ಬ್ಯಾಕ್ಟೀರಿಯಲ್ ಲೋಡ್ ಅಂತ ಇರುತ್ತೆ. ಉದಾಹರಣೆಗೆ 1 ml ಅಲ್ಲಿ 1,00,000 ಬ್ಯಾಕ್ಟೀರಿಯಾ ಏನಾದರೂ ಇತ್ತು ಅಂದರೆ, 1,00,000ವರೆಗೂ ನಾರ್ಮಲ್ ಅದು ರಾ ಮಿಲ್ಕಲ್ಲಿ. 1,00,000 ಬ್ಯಾಕ್ಟೀರಿಯಾ ಇತ್ತು ಅಂತಂದರೆ ನೀವು ಅದೇ 35 ಡಿಗ್ರಿಲಿ ಒಂದು ಅರ್ಧ ಗಂಟೆ ಹಾಲನ್ನ ಬಿಟ್ಟಿದ್ದೆ ಆದರೆ ನಾರ್ಮಲ್ ವಾತಾವರಣದಲ್ಲಿ ಡಬಲ್ ಆಗುತ್ತೆ, 2,00,000 ಆಗುತ್ತೆ. ಇನ್ನೊಂದು ಅರ್ಧ ಗಂಟೆ ಬಿಟ್ರಿ ಅಂತಂದರೆ 2,00,000 ಇದ್ದಿದ್ದು 4,00,000 ಆಗುತ್ತೆ. ಇನ್ನೊಂದು ಅರ್ಧ ಗಂಟೆ ಬಿಟ್ರಿ ಅಂದರೆ 4,00,000 ಇದ್ದಿದ್ದು 8,00,000 ಆಗುತ್ತೆ. 8,00,000 ದಾಟು ಅಂತಂದರೆ ಆ ಹಾಲು ಅನ್ಫಿಟ್ ಟು ಡ್ರಿಂಕ್. 8,00,000 ಬ್ಯಾಕ್ಟೀರಿಯಲ್ ಕೌಂಟ್ ಇತ್ತಂದರೆ ಅನಾವಶ್ಯಕವಾಗಿ ನಾವು ಹೈ ಲೋಡ್ ಬ್ಯಾಕ್ಟೀರಿಯಾಸ್ನ ನಾವು ಗ್ರಾಹಕರಾಗಿ ಕುಡಿತಾ ಇರ್ತೀವಿ. ಹಾಗಾಗಿ ಚಿಲ್ಲಿಂಗ್ ಅನ್ನೋದು ಭಾಳ ಇಂಪಾರ್ಟೆಂಟು. ಹಸುವಿನ ಹಾಲು 35 ಡಿಗ್ರಿಗಿಂತ ಇಮಿಡಿಯೇಟಾಗಿ ಅದು 4 ಡಿಗ್ರಿಗೆ ಚಿಲ್ ಆಗುತ್ತೆ. 4 ಡಿಗ್ರಿಗೆ ಚಿಲ್ ಆಯಿತು ಅಂತಂದರೆ ಇಲ್ಲಿ ಚಿಲ್ ಆಗಿದ್ದು ನಮ್ಮ ಪ್ರೊಸೆಸಿಂಗ್ ಪ್ಲಾಂಟಲ್ಲೂ 4 ಡಿಗ್ರಿ ಒಳಗಡೆ ಇರುತ್ತೆ. ಅಲ್ಲಿಂದ ಹಿಡಿದು ಕನ್ಸ್ಯೂಮರ್ ಗ್ರಾಹಕನ ಮನೆ ಬಾಗಿಲಿಗೆ ಹೋಗೋವರೆಗೂ ಅದು 4 ಡಿಗ್ರಿ ಒಳಗಡೆನೇ ಇರುತ್ತೆ. ಸೊ ನೀವೆಲ್ಲಿ ಮನೇಲಿ ಹೋದ ಕುಟುಂಬಸ್ಥರು ಯಾರು ಪ್ಯಾಕೆಟ್ನ ಕಟ್ ಮಾಡಿ ಅದನ್ನು ವೆಸಲ್ಗೆ ಹಾಕ್ತಾರೆ, ಪಾತ್ರೆಗೆ ಹಾಕ್ತಾರೆ, ಅವಾಗ ಅದು ಹಾಲು ಬಿಸಿ ಆಗ್ತಕ್ಕಂಥದ್ದು. ಅಲ್ಲಿವರೆಗೂ ಅದು ಲೆಸ್ ದ್ಯಾನ್ 4 ಡಿಗ್ರಿಲಿ ಇರುತ್ತೆ. ಲೆಸ್ ದ್ಯಾನ್ 4 ಡಿಗ್ರಿಲಿ ಬ್ಯಾಕ್ಟೀರಿಯಾಗಳು ಪೂರ್ತಿ ಸಂಪೂರ್ಣವಾಗಿ ನಾಶ ಆಗೋದಿಲ್ಲ. ಬಟ್ ಆ ಟೆಂಪ್ರೇಚರಲ್ಲಿ ಬ್ಯಾಕ್ಟೀರಿಯಾಗಳು ಗ್ರೋ ಆಗೋದಿಲ್ಲ, ಅದ್ರ ಗ್ರೋತ್ ಅರೆಸ್ಟ್ ಆಗಿರುತ್ತೆ. ಸೊ ಹಾಗಾಗಿ ಚಳಿ ಇದ್ದಾಗ ನಮ್ಮ ಆಕ್ಟಿವಿಟಿ ಹೆಂಗೆ ಕಡಿಮೆ ಆಗೋಗುತ್ತೆ, ಬ್ಯಾಕ್ಟೀರಿಯಾ ಆಕ್ಟಿವಿಟಿನೂ ಕಡಿಮೆ ಆಗೋಗುತ್ತೆ, ಫ್ರೀಸ್ ಆಗೋಗ್ತವೆ. ಹಾಗಾಗಿ ಅದು ಮಲ್ಟಿಪ್ಲೈ ಆಗೋದಿಲ್ಲ. ಸೊ ಹಾಗಾಗಿ ಚಿಲ್ಲಿಂಗ್ ಅನ್ನೋದು ಭಾಳ ಇಂಪಾರ್ಟೆಂಟು. ನಿಮಗೆ ಯಾಕೆ ಹಾಲು ಕೋಲ್ಡ್ ಚೈನಲ್ಲೇ ಬರುತ್ತೆ ಅನ್ನೋದಕ್ಕೆ ಇದು ನಾನು ಹೇಳ್ತಕ್ಕಂಥದ್ದು ಒಂದು ವಿಧಾನ. ಎರಡನೇದು ಕನ್ವೆನ್ಷನಲ್ ಸಿಸ್ಟಮಲ್ಲಿ ಹೆಂಗಾಗುತ್ತಪ್ಪ ಅಂದರೆ, ಹಾಲು ಕರೆದಿರ್ತಾರೆ, ಹಾಲು ಕರೆದಿದ್ದ ಟೈಮು ಗೊತ್ತಿರೋಲ್ಲ, ಅಲ್ಲಿಂದ ತಗೊಂಬಂದು ಒಂದು ಕಲೆಕ್ಷನ್ ಸೆಂಟ್ರಿಗೆ ಹಾಕ್ತಾರೆ. ಆ ಕಲೆಕ್ಷನ್ ಸೆಂಟ್ರಲ್ಲಿ ಬರೋವರೆಗೇನೆ 2-3 ಅವರ್ ಆಗಿರುತ್ತೆ. ಕಲೆಕ್ಷನ್ ಸೆಂಟ್ರಲ್ಲಿ ಎಲ್ಲರದು ಹಾಲು ಶೇಖರಣೆ ಮಾಡಿ ಅದನ್ನು BMC ಕಳಿಸ್ತಾರೆ. ಅಲ್ಲೊಂದು 2 ಅವರ್ ಆಗುತ್ತೆ. BMCಗೆ ಹೋಗೋಕೆ 1 ಅವರು. ನೀವು ಸರಿಸುಮಾರು ನೋಡಿದ್ರೆ ಕರೆದಿದ್ದ ಟೈಮಿಂದ ಅದು BMCಗೆ ಹೋಗಿ ಚಿಲ್ಲಾಗೋವರೆಗೂ 5ರಿಂದ 6 ಗಂಟೆ ಟೈಮು ತಗೊಳುತ್ತೆ. 5ರಿಂದ 6 ಗಂಟೆ ಟೈಮ್ ಅಂತಂದರೆ ಇಮ್ಯಾಜಿನ್ ಮಾಡ್ಕೊಳ್ಳಿ ಅದರಲ್ಲಿ ಬ್ಯಾಕ್ಟೀರಿಯಲ್ ಲೋಡ್ ಏನಿರುತ್ತೆ ಅಂತ. ಅದು ಎಷ್ಟರ ಮಟ್ಟಿಗೆ ಗುಣಮಟ್ಟ ಇರುತ್ತೆ ಅನ್ನೋದನ್ನು ನೀವು ಪರೀಕ್ಷಿಸ್ಕೊಂಡು ನೋಡಬೇಕಾಗತ್ತೆ.